ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸೂಪರಾಗಿರುವ ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. MTR ಪೌಡ್ರಲ್ಲೇ ನಾನು ಪುಳಿಯೋಗರೆ ಮಾಡೋದು. ಕೆಲವರು ಬರೀ ಅನ್ನಕ್ಕೆ ಅದನ್ನು ಮಾತ್ರ ಮಿಕ್ಸ್ ಮಾಡ್ಕೊಳ್ತಾರೆ. ಬಟ್ ಇದೆಲ್ಲ ನಾನು ಹೇಗೆ ಮಾಡ್ತೀವಿ ಅದನ್ನ ಮಾಡಿದ್ರೆ ನಿಮಗೆ ಯಾವ ಹೋಟೆಲಲ್ಲೂ ಕೂಡ ಟೇಸ್ಟ್ ಸಿಗೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಪುಳಿಯೋಗರೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ನಂತರ ಕಡಲೆಕಾಯಿ ಬೀಜನ ಹಾಕಬೇಕು. ನೋಡಿ, ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ. ಆಮೇಲೆ ಈ ಪುಳಿಯೋಗರೆಗೆ ಕಡಲೆಕಾಯಿ ಬೀಜ ಜಾಸ್ತಿ ಸಿಗಬೇಕು ತಿನ್ನುವಾಗ. ಒಂದೊಂದು ಬಾಯಿಗೂ ಸಿಗುವಾಗ ಅದು ಅದರ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಡಲೆಕಾಯಿ ಬೀಜ ಜಾಸ್ತಿ ಹಾಕಿದ್ದೀನಿ. ಅದು ಚೆಂದ ಫ್ರೈ ಆಯಿತು, ನೋಡಿ ಒಳ್ಳೆ ಕಲರ್ ಆಯಿತು. ಅದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಬೇಕು. ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದ ನಂತರ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇದೆರಡನ್ನೂ ಹಾಕಬೇಕು. ಇದೆಲ್ಲವನ್ನು ಹಾಕಿ ಮಾಡಿ ಪುಳಿಯೋಗರೆ ಮಾಡಿದ್ರೆ ಅದರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನು ಫ್ರೈ ಆಗಲಿ. ಇದಾದ ತಕ್ಷಣ ಏನು ಮಾಡಬೇಕು, ಆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಪಕ್ಕಕ್ಕೆ ಜರುಗಿಸಿ, ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿ, ಕಡಲೆಬೇಳೆ ಫ್ರೈ ಆಗಲಿ. ಅದಾದಮೇಲೆ ಉದ್ದಿನಬೇಳೆ ಹಾಕಿ, ಉದ್ದಿನಬೇಳೆನೂ ಕಡಲೆಬೇಳೆ ಜೊತೆಗೆ ಫ್ರೈ ಆಗ್ತದೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೋಡಿ, ಆಗ ಅದರದ್ದು ಹಸಿ ವಾಸನೆ ಹೋಗಿದೆ ಅಂತ ಅರ್ಥ. ಅದು ಉದ್ದಿನಬೇಳೆದು ಮತ್ತು ಕಡಲೆಬೇಳೆದು. ಈಗ ಎಳ್ಳು ಹಾಕಬೇಕು, ಬಿಳಿ ಎಳ್ಳಿದೆ ನೋಡಿ, ಅದನ್ನು ಹಾಕಬೇಕು. ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಅದೇ ಬಿಸಿಯಲ್ಲಿ ಎಳ್ಳು ಫ್ರೈ ಆಗಬೇಕು. ಅದಾದ ನಂತರ MTRದು ಪುಳಿಯೋಗರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಆಮೇಲೆ ಈ MTRದು ಪುಳಿಯೋಗರೆ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಎಣ್ಣೆ ಬಿಸಿ ಎಣ್ಣೆಲೇ ಅದು ಕೂಡ ಒಂಚೂರು ಬಿಸಿ ಆಗ್ತದೆ, ಫ್ರೈ ಆದಂಗೆ ಆಗುತ್ತೆ. ಅದಾದಮೇಲೆ ನಾವು ಕಡಲೆಕಾಯಿ ಬೀಜ ಹುರಿದಿಟ್ಟಂಥ ಕಡಲೆಕಾಯಿ ಬೀಜ ಇದೆಯಲ್ಲ, ಅದನ್ನು ಇದ್ರ ಜೊತೆಗೆ ಹಾಕಬೇಕು. ಆಮೇಲೆ ಕೊಬ್ಬರಿ ತುರಿನ ಹಾಕಬೇಕು. ಕೊಬ್ಬರಿ ತುರಿದಿಟ್ಟಂಥ ಕೊಬ್ಬರಿ, ಇದು ತೆಂಗಿನಕಾಯಿ ಅಲ್ಲ ಕೊಬ್ಬರಿ, ಇದನ್ನು ಹಾಕಬೇಕು. ಅದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೈಸ್ ಮಾಡಿಟ್ಬಿಟ್ಟು ಅನ್ನನ ಸ್ವಲ್ಪ ಒಂಚೂರು ತಣ್ಣಗಾದ ಮೇಲೆ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಅನ್ನ ಸ್ವಲ್ಪ ತಣ್ಣಗಾಗಬೇಕು. ಬಿಸಿಯಾಗಿ ಕುಕ್ಕರಿಂದ ತೆಗೆದ ತಕ್ಷಣ ಹಾಕಿಬಿಡಬೇಡಿ, ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ಅನ್ನ ಒಂದು ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂತಿಲ್ಲ ಪುಳಿಯೋಗರೆ, ಭಾಳ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಇದನ್ನು. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಅದೇ ಟೇಸ್ಟ್ ಇರುತ್ತೆ. ಬೆಳಗ್ಗೆ ತಿಂದಾಗ ಹೇಗಿರುತ್ತೋ ಹಾಗೇ ಮಧ್ಯಾಹ್ನ ಕೂಡ ಇರುತ್ತೆ. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು, ಇದ್ರದ್ದು ಹುಳಿ ಖಾರ ಎಲ್ಲ. ಆಮೇಲೆ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಅದನ್ನು ಸರ್ವ್ ಮಾಡಿ ತಿನ್ನಿ, ಸೂಪರಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.